ಹಾಯ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಾನಿವತ್ತು ತುಂಬ ದಿನ ಆದಮೇಲೆ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಯಾಕೆ ತುಂಬ ದಿನ ಅಂತ ಅಂದರೆ ನಮಗೆ ಎಕ್ಸಾಮ್ಸ್ ಇರೋದ್ರಿಂದ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ರು ಓದ್ಕೊಳ್ಳೋಕ್ಕೆ ಅಂತ. ನಾನು ತುಂಬ ಮಿಸ್ ಮಾಡ್ಕೋತಿದ್ದೆ ಕಾಲೇಜ್ನ. ಇವತ್ತು ಯಾಕೆ ಹೋಗ್ತಿರೋದು ಅಂತ ಅಂದರೆ ಇವತ್ತು ಕಾಲೇಜಲ್ಲಿ ಫಂಕ್ಷನ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಏನು ಫಂಕ್ಷನ್ ಅಂತ ಆಮೇಲೆ ಹೇಳ್ತೀನಿ, ಬನ್ನಿ. ಓ ಗಾಡ್, ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲಿಗೆ ಫಂಕ್ಷನ್ ಇರುತ್ತೆ ಅಂತ. ಒಂದು ಸೆಕೆಂಡ್ ನನಗೆ ಶಾಕ್ ಆಯಿತು, ಇದು ನಮ್ಮ ಕಾಲೇಜೇ ಅಂತ. ಯಾಕೆ ಇವರೆಲ್ಲ ಈಗ ನಿಂತಿದ್ದಾರೆ, ಏನು ಫಂಕ್ಷನ್ ಇರ್ಬೋದು ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಇವತ್ತು ನಮ್ಮ ಕಾಲೇಜಿಗೆ ಫಾರಿನ್ ಡೆಲಿಗೇಟ್ಸ್ ಬರ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ವೆಲ್ಕಮ್ ಮಾಡೋದಕ್ಕೆ ಈ ಥರ ಪ್ರಿಪ್ರೇಷನ್. ಫಾರಿನರ್ಸ್ ಅಂದ ತಕ್ಷಣ ಅವ್ರ ಲೆವೆಲ್ಗೆ ವೆಲ್ಕಮ್ ಮಾಡೋದಕ್ಕಿಂತ ಅವ್ರಿಗೆ ನಮ್ಮ ಸಂಪ್ರದಾಯನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ಒಂದು ಒಳ್ಳೆ ಥೀಮ್ನ ಸೆಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನನಗೆ ನೋಡ್ತಾ ಇದ್ದರೆ ಏನೋ ಹಬ್ಬ ನಡೀತಾ ಇದೆ ಅನ್ನೋ ಥರ ಫೀಲ್ ಆಗ್ತಾ ಇದೆ. ನಾವೇನೋ ಗೆಸ್ಟ್ ಬರ್ತಿದ್ದಾರೆ ಅಂತ ವೀಡಿಯೋ ಮಾಡ್ತಾ ಇದ್ದೀವಿ, ಬಟ್ ಅವರಿಗೆ ನಮ್ಮನ್ನು ನೋಡಿ ಖುಷಿ ಆಯ್ತಿದೆ ಅನಿಸುತ್ತೆ, ಅದಕ್ಕೆ ಅವರು ನಮ್ಮನ್ನು ವೀಡಿಯೋ ಮಾಡ್ತಾ ಇದ್ದಾರೆ. ಫಾರಿನರ್ಸ್ ಬರ್ತಾರೆ ಅಂತ ಗೊತ್ತಿತ್ತು, ಆದರೆ ಇವ್ರು ಯಾರು ಏನಕ್ಕೆ ಬರ್ತಾರೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು ADB ಟೀಮ್ ಅಂತ. ADB ಟೀಮ್ ಅಂತ ಅಂದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ. ಇದು ಎಸ್ಟಾಬ್ಲಿಷ್ ಆಗಿರೋದು 1966ಅಲ್ಲೇ. ಇವರು ನಮ್ಮ ಕಾಲೇಜಿಗೆ ಏನಕ್ಕೆ ಬಂದಿದ್ದಾರೆ ಅಂತ ಅಂದರೆ ಮುಂದೆ ಫ್ಯೂಚರಲ್ಲಿ ಕಾಲೇಜ್ ಇನ್ನೂ ಯಾವ್ಯಾವ ಥರ ಇಂಪ್ಲಿಮೆಂಟ್ ಆಗಬೇಕು ಅಂತ ನಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ. ಆ್ಯಂಡ್ ಇವ್ರು ಫಿನಾನ್ಷಿಯಲಿನೂ ಅಸಿಸ್ಟ್ ಮಾಡ್ತಾರೆ, ಲೈಕ್ ಲೋನು, ಇನ್ವೆಸ್ಟ್ಮೆಂಟ್ ಆ ಥರ. ನಮಗೆ ಒಳಗಡೆ ಎಂಟ್ರಿ ಆಗ್ತಿದ್ರೇ ಶಾಕ್ ಆಗ್ತಿದೆ, ಇದು ನಿಜವಾಗ್ಲೂ ನಮ್ಮ ಕಾಲೇಜೇನಾ ಅಥವಾ ಅಪ್ಪಿತಪ್ಪಿ ಏನಾದರೂ ಬೇರೆ ಕಾಲೇಜಿಗೆ ಬಂದಿದ್ದೀವ ಅಂತ. ಅವ್ರಿಗೆ ಪ್ರತಿ ಹೆಜ್ಜೆಲೂ ನಮ್ಮ ಕಲ್ಚರ್ನ ಎಷ್ಟು ಚೆನ್ನಾಗಿ ತೋರಿಸ್ತಿದ್ದಾರೆ ಅಂತ ಅಂದರೆ ಎಂಟ್ರಿ ಆದ ತಕ್ಷಣವೇ ನಮ್ಮಲ್ಲಿ ಏನು ಫೇಮಸ್ ಆಗಿರೋಂಥ ಹಾಸನಾಂಬ ಟೆಂಪಲ್, ಶ್ರಾವಣ ಬೆಳಗೊಳ, ಬೇಲೂರು ಹಳೆಬೀಡು ಅದೆಲ್ಲ ಪಿಕ್ಚರ್ಸ್ ಹಾಕಿದ್ದಾರೆ. ಆ್ಯಂಡ್ ಡ್ಯಾನ್ಸ್ ಆಗಿರ್ಬೋದು, ಮತ್ತು ಎಲ್ಲ ಭಾಷೆ ಹಾಗೆ ಎಲ್ಲ ರಾಜ್ಯದಲ್ಲೂ ಹಾಕುವಂತಹ ಡ್ರೆಸ್ ಕೋಡು, ಓವರಾಲ್ ಅವರಿಗೆ ನಮ್ಮ ಇಂಡಿಯಾ ಕಲ್ಚರ್ನ ಅಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಟೀಚರ್ಸ್ಗೆಲ್ಲ ಮೀಟಿಂಗ್ ನಡೀತಿದೆ ಅಂತ ಇಲ್ಲೊಂದು ರೂಮಲ್ಲಿ ಕೂರಿಸಿದ್ದಾರೆ. ನಮ್ಮ ಹ್ಯಾಂಡ್ ರೈಸ್ ಮಾಡಿ ಮೊದಲು, ಆಮೇಲೆ ಎದ್ದು ನಿಂತು ಕೇಳಬೇಕು. ಎಲ್ಲರೂ ಕಣ್ಣು ಮುಚ್ಕೊಂಡ್ರೆ ಆದಮೇಲೆ ಸ್ಟೂಡೆಂಟ್ಸ್ ಮೀಟಿಂಗ್ ಅಂತ ಹೇಳಿದ್ರು, ಬಂದು ಕೂತ್ಕೊಂಡ್ವಿ. ಅಲ್ಲಿ ಸ್ಟೂಡೆಂಟ್ಸ್ಗೆ ಏನೇನು ನೀಡ್ಸ್ ಮತ್ತು ಅವ್ರ ಹತ್ರ ಏನೇನು ಐಡಿಯಾಸ್ ಇದೆ ಎಲ್ಲ ಡಿಸ್ಕಸ್ ಮಾಡಿದ್ರು. ನಂಗಲ್ಲಿ ತುಂಬ ಇಷ್ಟ ಆಗಿದೆ ಏನಂದರೆ ಅವ್ರು ತುಂಬ ಖುಷಿಯಿಂದ ನಮ್ಮ ಕನ್ನಡ ಶಾಲ್ನ ಹಾಕ್ಕೊಂಡಿದ್ರು. ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸುರಕ್ಷಾ ಹೆಂಗಿತ್ತು ಫಂಕ್ಷನ್? ಫಂಕ್ಷನ್ ಚೆನ್ನಾಗಿತ್ತು. ಫಾರಿನ್ ಡೆಲಿಗೇಟ್ಸ್ ಬಂದಿದ್ರು, ಖುಷಿ ಆಯಿತು, ನೋಡಿ ಖುಷಿ ಆಯಿತು. ಆದರೆ ಎಲ್ಲ ನಮ್ಮ ಕಾಲೇಜಿಗೆ ಏನೇನು ಬೇಕು ಅಂತ ಕೇಳಿದ್ರು. ಆದರೆ ಬೇಗ 5 ನಿಮಿಷದಲ್ಲಿ ಫಂಕ್ಷನ್ ಮುಗಿಸ್ಬೇಕು ಅಂತ ತಲೆಯಲ್ಲಿತ್ತು ಅನಿಸುತ್ತೆ. ಜಾಸ್ತಿ ಆಪರ್ಚುನಿಟೀಸ್ ಕೊಡಲಿಲ್ಲ. ನಾವು ಮಾತಾಡೋಕ್ಕೆ ಎಲ್ಲ ಪ್ರಿಪೇರ್ ಆಗಿ ಬಂದಿದ್ವಿ. ಫಂಕ್ಷನ್ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದರೆ ಇದೊಂದು ತಲೆನೋವು. ಸಿಕ್ಕಾಪಟ್ಟೆ ರಶ್ ಇದೆ ಬಸ್ ಸ್ಟ್ಯಾಂಡ್ ರಶ್ ಇದೆ ಅನ್ನೋದಕ್ಕಿಂತ ಬಸ್ಸು ಅಷ್ಟೇ ರಶ್ ಇತ್ತು. ಹೆಂಗೋ ಹರಸಾಹಸ ಮಾಡಿ ಬಸ್ ಹತ್ತಿದ್ದಾಯಿತು. ಅದಾದಮೇಲೆ ಮನೆಗೆ ಬಂದೆ. ಇಲ್ಲಿ ನೋಡಿದ್ರು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ವೆದರ್ ಹೆಂಗಿದೆ ಅಂತ ಅಂದರೆ ಎಕ್ಸಾಮ್ ಟೈಮ್ ಬೇರೆ, ಚಳಿಗೆ ಹೊಚ್ಕೊಂಡು ಮಲ್ಕೊಳ್ಳೋಣ ಅನ್ನಂಗೆ ಆಗ್ತಾಯಿದೆ ಓದೋದು ಬಿಟ್ಟು. 2-3 ಡೇಸಿಂದ ಮಳೆ ಬಿಟ್ಟೇ ಇಲ್ಲ, ಬಿಸಿಲು ಇಲ್ಲ, ಅಷ್ಟು ಮಳೆ ಬರ್ತಾ ಇದೆ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿ ಏನೋ ಪ್ರಯತ್ನ ಪಡ್ತಾ ಇದ್ದೀನಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.